ಸೊ ಹಾಯ್ ಯು ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ತಿಂಡಿ ಎಲ್ಲ ತಿನ್ಕೊಂಡು ಇವಾಗ ಇನ್ನೇನು ನಮ್ಮ ತಮ್ಮ ಬರ್ತಾನೆ ಜಿಮ್ಮಿಂದ, ಅಂದರೆ ಅವನು ಜಿಮ್ ಟ್ರೈನರ್ ಅಲ್ವಾ, ಸೊ ಅಲ್ಲೇ ಡ್ಯೂಟಿಗೆ ಹೋಗ್ತಾನಲ್ಲ. ಸೊ ಬರ್ತಾನೆ. ಇನ್ನೇನು ಮಕ್ಕಳಿಬ್ರು ಟಿ ವಿ ನೋಡ್ತಾ ಇದ್ದಾರೆ ಕೂತ್ಕೊಂಡು. ನೋಡಿ ಇವಾಗ ಇವತ್ತು ಬೆಂಗಳೂರಲ್ಲಿ 2ನೇ ದಿನ. ಇವತ್ತು ತಿಂಡಿ ತಿಂದುಬಿಟ್ಟು ಈಗ ಫೋನ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಕುಂತಿದ್ದಾರೆ ಮಕ್ಕಳಿಬ್ರು. ಬೆಂಗಳೂರಲ್ಲಿ ನಮ್ಮ ಅಮ್ಮರ ಮನೆಗೆ ಬಂದಿದ್ದೀವಿ. ಸೊ ಇವತ್ತೆಲ್ಲೂ ಹೋಗಿಲ್ಲ, ಅಂದರೆ ಅಮ್ಮಂಗೆ ಇನ್ನೂ ರಜೆ ಕೊಟ್ಟಿಲ್ಲ. ಸೊ ಅಂದರೆ ನಾಳೆ ಆದರೆ ರಜೆ ಕೊಡ್ತಾರೆ, ಅದಕ್ಕೆ ನಾಳೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತೇನೆಲ್ಲೂ ಹೋಗಿಲ್ಲ. ಸೊ ಗೈಸ್ ನೋಡಿ, ತಿಂಡಿ ತಿಂದ್ಕೊಂಡು ಟಿ ವಿ ನೋಡಿಕೊಂಡು ಮಲ್ಕೊಂಡಿದ್ದಾರೆ ಹುಡುಗರು. ಏನಂದರೆ ಚಿಂಟು ಟಿ ವಿ ಇಕ್ಕಿರ್ತಾರಲ್ಲ, ಸೊ ವಾಯ್ಸ್ ಓವರೇ ಕೊಡಬೇಕು. ಮಂಗ ಇದ್ದಂಗಿದ್ಯಾ ಬಿಡು, ಇಕ್ಕೆ ತಗು. ಯಾಕ ಇಷ್ಟೊತ್ತಾತ? ಟೈಮಿಂಗ್ಸ್ ಎಷ್ಟಿರ್ತದೆ ಅಷ್ಟೇ ತಾನೇ. ಸುಳ್ಳು ಗೈಸ್, ಸುಳ್ಳು. ಯಾರ ಹತ್ರ ಮಾತಾಡ್ತಿದ್ದ ಕೇಳ್ರಿ, ಯಾರಿಗೆ ಮೆಸೇಜ್ ಮಾಡ್ತಿದ್ದ ಕೇಳ್ರಿ. ಯಾರ ಹತ್ರ ಮಾತಾಡ್ತಿದ್ದ, ಯಾರಿಗೆ ಮೆಸೇಜ್ ಮಾಡ್ತಿದ್ದ ಅಂತ ಕೇಳ್ರಿ. ಕ್ಲೈಂಟಿಂದಂತೂ ನೋಡಿ ತಪ್ಪಿಸ್ಕೊಳಕ್ಕೆ ಬೇರೆದ್ ಮಾತಾಡ್ತಾನೆ. ತಪ್ಪಿಸ್ಕೊಳಕ್ಕೆ ಏನೇನ ಮಾತಾಡ್ತಾನೆ, ಮೆಸೇಜ್ ಮಾಡ್ಕೊಂಡು ಕುತ್ಕೊಂಡಿರ್ತಾನಲ್ಲಿ ಜಿಮ್ಮಗೆ. ಮೆಸೇಜ್ ಮಾಡ್ಕೊಂಡು ಸ್ನಾನ ಮಾಡ್ಬೇಕು ನಾನು, ಮೆಸೇಜ್ ಮಾಡ್ಕೊಂಡು ಕುತ್ಕೊಂಡು ಜಿಮ್ಮಗೆ. ಗೈಸ್ ನೋಡಿ, ಹುಡುಗಿನ ಮೀಟ್ ಮಾಡಕ್ಕೆ ಹೋಗ್ತಾವ. ಹುಡುಗಿನ ನೋಡ್ರಿ, ತಿಂಡಿನೂ ಮಾಡ್ದಂಗೆ ಹೋಗ್ತಾವ ನೋಡ್ರಿ. ಸ್ನಾನ ಮಾಡ್ಕೊಂಡು ತಿಂಡಿ ತಿಂದಂಗೆ ಹೋಗ್ತಾವನೆ. ಅಲ್ಲೇ ಕೊಡಿಸ್ತಾರಂತ ಅದಕ್ಕೆ ಹೋಗ್ತಾವ ನೋಡ್ರಿ. ಗೈಸ್ ನೋಡಿ, ನನ್ನ ತಮ್ಮ ಈಗಿನ್ನೂ ಬಂದಿದ್ದ, ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ಹೋದ. ಅದೇನೋ ಹುಡುಗಿ ಮೀಟ್ ಮಾಡೋಕ್ಕೆಲ್ಲ ಏನಿಲ್ಲ, ಏನಂದರೆ ಅದೇನೋ ದೇವಸ್ಥಾನಕ್ಕೆ ಅಕ್ಕಿ ಕೊಡಿಸ್ಬೇಕು ಅಂತಂದು ಹೋದ. ಸೊ ಕೊಡಿಸ್ಬಿಟ್ಟು ಬಂದುಬಿಟ್ಟು ತಿಂಡಿ ತಿನ್ಕೊಳ್ತೀನಿ ಅಂತ ಹೋದ. ಅವ್ನು ಬಂದಮೇಲೆ ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರಬೇಕು. ಅಂದರೆ ಹುಡುಗರು ಏನಾದರೂ ಕೊಡಿಸ್ಕೊಂಬರೋಣ ಅಂತಂದಷ್ಟೇ. ಹೋಗ್ಬಿಟ್ಟು ಏನಾದರೂ ಕೊಡಿಸ್ಕೊಂಡು ಬರಬೇಕು. ಸೊ ಗೈಸ್ ನೋಡಿ, ಇವಾಗ ಹುಡುಗರಿಗೆ ಏನಾದರೂ ಕೊಡಿಸ್ಕೊಂಬರೋಣ ಅಂತ ಹೋಗ್ತಿದ್ದೀನಿ. ಇಲ್ಲೇ ಹತ್ರನೇ, ಮನೆ ಹತ್ರನೇ, ಸ್ವಲ್ಪ ದೂರ ಆಗುತ್ತಷ್ಟೇ. ಹೋಗ್ತಾ ಇದ್ದೀನಿ ಇವಾಗ. ಇನ್ನೂ ಬಂದಾಗ್ಲಿಂದ ಅಲಿತಾನೆ ಇದ್ದಾರೆ. ನಡಿಯಪ್ಪ, ಮುಂದೆ ನೋಡ್ಕೊಂಡು ನಡಿ, ಕೊಚ್ಚಕ್ಕೆಲ್ಲ ಕಾಲಿಕ್ ಬಿಡ, ಮುಂದೆ ನೋಡ್ಕೊಂಡು ನಡಿ. ಸೊ ಗೈಸ್ ನೋಡಿ, ಇವಾಗ ಬಂದ್ವಿ. ಎಲ್ಲ ತಗೊಂಡು ಬಾಕ್ಲಕ್ಕಪ್ಪ ಬರೋಕ್ಕೆ ನೋಡ್ರಿ. ಇವಾಗ ಬಂದ್ವಿ ಎಲ್ಲ ತಗೊಂಡು. ಈಗಿನ್ನ ಓಪನ್ ಮಾಡ್ತಿದ್ದಾರೆ ಅಂಗಡಿ ಬಾಕ್ಲೆಲ್ಲ. ಇವ್ರಿಗೆ ಅಷ್ಟು ಅರ್ಜೆಂಟು, ನಮ್ಮ ಹುಡುಗರಿಗಂತೂ. ಸೊ ತಗೊಂಡು ಬಂದ್ವಿ ಇವಾಗ. ನೀವು ನೋಡ್ರಿ, ಮನಿಕೊಬಿಟ್ಟವನೆ. ಕೂಡ ಹಾಕೊಂಡು ಹೋಗಿದ್ವಿ, ಬೀಗ ಹಾಕ್ಕೊಂಡು. ಏನಾದರೆ ಮತ್ತೆ ಅವ್ನು ಮಲಗಿರ್ತಾನಲ್ಲ, ಸೊ ಎಬ್ಬಿಸೋಕ್ಕೆ ಆಗಲ್ಲ ಅಂತಂದು ನಾವು ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗಿದ್ವಿ. ಮಲಗಿರ್ತಾನೆ, ಇನ್ನೇನು ಮತ್ತೆ ಡಿಸ್ಟರ್ಬ್ ಮಾಡೋದಂತ ತೊಗೊಂಡು ಬಂದ್ವಿ. ಈಗ ಐಸ್ ಕ್ರೀಮ್ ಅದರಲ್ಲೇ ಇರ್ಬೇಕು ನೋಡು. ತಡಿ ಕೊಡಿ. ಈಗ ಇದರಲ್ಲಿಲ್ವ ಐಸ್ ಕ್ರೀಮು? ತಿನ್ನು. ಅದು ಕ್ಯಾಂಡಿ ಕಣ, ಮ್ಯಾಂಗೋ. ಗೈಸ್ ಇದು ಫಿಶ್ ತವಾ ಫ್ರೈ ತಂದಿದ್ದೆ ನನ್ನ ತಮ್ಮ, ತಿನ್ಕೊಳ್ರಿ ಅಂತಂದು. ಅಂದರೆ ಮನೆಗೆ ಮಾಡಿರಿ ಅಂದ. ನಾನು ಅಯ್ಯೋ ಅದೆಲ್ಲ ಮನೆಗೆ ಮಾಡೋದು ರಿಸ್ಕ್ ಜಾಸ್ತಿ, ಹೋಗಿ ಹೊರಗಡೆ ಹೋಗ ಅಂದಿದ್ದಕ್ಕೆ ಸೊ ತಂದು ಕೊಟ್ಟು ಹೋದ ಈಗ. ಸೊ ಅವನೇನು ಅಂದರೆ ಮನೆಗೆ ಮಾಡಿದ್ರೆ ಆಯಿಲೆಲ್ಲ ಕಡಿಮೆ ಹಾಕಿ ಮಾಡಿಕೊಡ್ತಾರೆ ಅಂತಂದು. ಹೋಟ್ಲಲ್ಲೆಲ್ಲ ಆದರೆ ಆಯಿಲ್ ಜಾಸ್ತಿ ಹಾಕಿರ್ತಾರಲ್ಲ, ಸೊ ಅದಕ್ಕೆ ಅವ್ನು ತಿನ್ನಲ್ಲ ಜಾಸ್ತಿ ಹೊರಗಡೆ ಔಟ್ಸೈಡ್ ಫುಡ್ ಎಲ್ಲನ.
ಅದಕ್ಕೆ ಅವ್ನು ಹೊರಗಡೆಯಿಂದನೇ ತಂದುಕೊಟ್ಟು ಹೋದೆ. ಈಗ ನೋಡಿ ಕವರ್ ಬಿಚ್ಚುತ್ತಾ ಇದ್ವಿ, ಅದು ಕೆಂಪು ಚಟ್ನಿದು ಫುಲ್ ಟೈಟಾಗಿ ಕಟ್ಟಿದ್ದಾರೆ, ಕವರು ಬರ್ತಾನೆ ಇರಲಿಲ್ಲ. ಸೊ ಅದನ್ನೇ ಬಿಚ್ಚುತ್ತಾ ಇದ್ವಿ ನಿಧಾನಕ್ಕೇ. ಅದು ಚಿಕ್ಕದಾಗಿ ಕಟ್ಟಿದ್ಬಿದ್ದಾರಲ್ಲ, ಬಿಚ್ಚೋಕ್ಕೂ ಬರ್ತಿಲ್ಲ, ಅಷ್ಟು ಟೈಟ್ ಇದೆ ಅದು. ಸೊ ಅದನ್ನೆಲ್ಲ ಬಿಚ್ಚುತ್ತಿದ್ವಿ. ಸ್ವಲ್ಪ ಖಾರ ಬೇರೆ ಇತ್ತು ಜಾಸ್ತಿ, ಹುಡುಗರು ಹಂಗೆ ತಿಂತಿದ್ರು. ಟೇಸ್ಟ್ ಚೆನ್ನಾಯಿತು, ನಮಗೆಲ್ಲ ಚೆನ್ನಾಯಿತು ಸ್ಟ್ರಾಂಗಾಗಿ. ಮಕ್ಕಳಿಗೆ ಏನಂದರೆ ಸ್ವಲ್ಪ ಖಾರ ಆಯ್ತು ಅಷ್ಟೇ. ಸೊ ಕೆಂಪು ಚಟ್ನಿ ಎತ್ಕೊಂಡು ತಿಂದರೆ ಸ್ವಲ್ಪ ಅದೇನು ಅಷ್ಟಾಗಿ ಖಾರ ಇರಲ್ವಲ್ಲ, ಸೊ ಅದನ್ನ ಎತ್ಕೊಂಡು ತಿಂದ್ರಪ್ಪ ಅಂತಂದು ಹೇಳಿದೆ. ತಿಂದ್ಕೊಳ್ತಾ ಇದ್ದಾರೆ ಅಮ್ಮನೂ ನಾವು ಎಲ್ಲ ತಿಂದ್ಕೊಂಡ್ವಿ ಕೂತ್ಕೊಂಡು. ಸೊ ಫಿಶ್ ತವಾ ಫ್ರೈ ಅಂದರೆ ಫಿಶ್ ತಿನ್ನೋಕೆ ಇಷ್ಟ ನಮಗೆ. ಏನಂದರೆ ಅದರಲ್ಲಿರೋ ಮುಳ್ಳು ನೋಡಿ ಫಿಶ್ ತಿನ್ನೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ, ಜಾಸ್ತಿ ಮುಳ್ಳಿದ್ರೆ. ಸೊ ಫಿಶಲ್ಲಿ ಎಲ್ಲ ಜಾಸ್ತಿ ಮುಳ್ಳಿರುತ್ತಲ್ಲ, ಅದಕ್ಕೆ ಫಿಶ್ ಇದರಲ್ಲೇನು ಅಷ್ಟಾಗಿ ಮುಳ್ಳಿರಲಿಲ್ಲ. ಸೊ ಒಂದೇ ಒಂದು ಬೋನ್ಸು ಇತ್ತಷ್ಟೇ, ಬೆನ್ನಿನ ಮೂಳೆ ಅಂತಾರಲ್ಲ ಅದು ಮಾತ್ರ ಇತ್ತು, ಜಾಸ್ತಿ ಏನು ಮೂಳೆ ಇರಲಿಲ್ಲ. ಸೊ ಅದಕ್ಕೆ ಮಕ್ಕಳಿಗೆ ಹಂಗೆ ಕೊಟ್ಟಿದ್ದೀನಿ ಬಿಡಿಸ್ಕೊಂಡು ತಿನ್ನಲಿಕ್ಕೆ. ನಾವು ಬಿಡಿಸ್ಬಿಟ್ಟು ಅದನ್ನೆಲ್ಲ ಇಚ್ಕಿ ಕೊಟ್ಟರೆ ಅವ್ರಿಗೂ ತಿನ್ನಲಿಕ್ಕೆ ಒಂಥರ ಅನಿಸುತ್ತೆ, ಅದಕ್ಕೆ ಅವರೇ ಬಿಡಿಸ್ಕೊಂಡು ತಿನ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಫಸ್ಟ್ ಮುಳ್ಳು ನೋಡಿದೆ, ಅಷ್ಟೇನು ಮುಳ್ಳಿರಲಿಲ್ವಲ್ಲ, ಸೊ ಅದಕ್ಕೆ ಅವ್ರಿಗೆ ಕೊಟ್ಟಿದ್ದೀನಿ. ನೋಡಿ ಟೇಸ್ಟ್ ಚೆನ್ನಾಗೈತೆ. ಮಕ್ಳಿಗೆ ಸ್ವಲ್ಪ ಖಾರ ಆಯ್ತಲ್ಲ, ಆವಾಗಲಿಂದ ನೀರು ಕುಡಿತಾರೆ ನೋಡಿ, ನಾಲ್ಗೆ ಸುರ್ಗುಡ್ತಾವ ನನಗೇನೆ ನೀರು. ಅಂದರೆ ನಮಗೂ ಸ್ವಲ್ಪ ಖಾರ ಆಯ್ತು ಅಷ್ಟೇ, ಮಕ್ಳಿಗೆ ಇನ್ನೂ ಖಾರ ಜಾಸ್ತಿ ಆದಂಗೆ ಆಯಿತು. ಸೊ ಅದಕ್ಕೆ ಸ್ವಲ್ಪ ಒಳಗಡೆದೇ ತಿನ್ನಿರಿ ಅಂತ ಹೇಳ್ತೀವಿ. ಸೊ ಫಿಶ್ ತವಾ ಫ್ರೈ ಎಲ್ಲ ತಿಂದ್ಕೊಂಡು ನಮ್ಮ ಅವರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಹತ್ರನೇ ಏನು ಜಾಸ್ತಿ ದೂರ ಏನಿಲ್ಲ, ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.